ನೋಡಿದ್ಯಾ ದೀಪ, ದೈವದ ನೀಲೆ ಹೇಗಿದೆ ಅಂತ. ನಾವು ಅಂದುಕೊಂಡಿದ್ದೇ ಒಂದು, ಇಲ್ಲಿ ನಡೆದಿದ್ದೇ ಒಂದು. ಜೀವನವೇ ಒಂದು ನಾಟಕವಿದ್ದಂತೆ. ಇಲ್ಲಿ ನಾವು ನೀನು ಪಾತ್ರಧಾರಿಗಳಷ್ಟೇ. ಸೂತ್ರಧಾರಿ ಯಾರು ಗೊತ್ತೇ? ಮೇಲಿರುವ ದೇವರು. ಅವನು ಕೊಟ್ಟ ಪಾತ್ರವನ್ನು ಚೆನ್ನಾಗಿ ಅಭಿನಯಿಸಿ ಪಾತ್ರ ಮುಗಿದ ಮೇಲೆ ಎಲ್ಲರೂ ಇಲ್ಲಿಂದ ತೆರಳಲೇಬೇಕು. ಇದೇ ಬದುಕಿನ ಸತ್ಯ ದೀಪ, ಇದೇ ಬದುಕಿನ ಸತ್ಯ. ಶ್ರೀಧರ್, ದೇವರ ಆಟ ಬಲ್ಲವರ್ಯಾರು. ಯಾರ ಹೂ ಯಾರ ಮುಡಿಗೆ ಅನ್ನುವಂತೆ ನನ್ನ ಕೇಳಬೇಕಾದ ಪ್ರಕಾಶ ನನಗೆ ಮೋಸ ಮಾಡಿ ಓಡೋದ. ಸಮಯಕ್ಕೆ ಸರಿಯಾಗಿ ನೀವು ಬಂದು ನನಗೆ ಮಾಂಗಲ್ಯ ದಾನ ಮಾಡಿದ್ರಿ. ನಿಮ್ಮ ಋಣನ ನಾನು ಹೇಗೆ ತೀರಿಸಲಿ? ಇದರಲ್ಲಿ ಋಣದ ಮಾತೆಲ್ಲಿದೆ ದೀಪ? ಕಾಲವೇ ಕಾಲ ರುದ್ರನಾಗಿ ಕಾಣುತ್ತಿರುವಾಗ ಮನುಷ್ಯರಾದ ನಾನು ನೀನು ಏನು ಮಾಡಲು ಸಾಧ್ಯ? ಪ್ರಕಾಶ ಅಂತವನಲ್ಲ. ಇದರಲ್ಲಿ ಏನೋ ನನಗೆ ಸಂಶಯ ಇದೆ. ಅಪ್ಪಾಜಿಗೆ ಒಂದು ಮಾತನ್ನು ಹೇಳದೆ ಹೊರಟು ಹೋದನೆಂದರೆ ಅವನಿಗದಾವ ಅಗ್ನಿ ಪರೀಕ್ಷೆ ಎದುರಾಗಿದೆಯೋ ಏನು? ಹಿಚ್ಚಲ ಮರದ ಅಡಿಯಲ್ಲಿ ಕುಳಿತ ನನ್ನ ಮಾತ್ರಕ್ಕೆ ಅವನೇನು ಸೇಂದಿ ಕುಡಿಯೋನಲ್ಲವಲ್ಲ. ನೋಡಿ, ಮನುಷ್ಯರು ಎತ್ತರಕ್ಕೆ ಎಷ್ಟು ಬೆಳೀತಾರೋ ಅಷ್ಟು ಸ್ವಾರ್ಥಿಗಳಾಗ್ತಾರೆ. ಯಾಕಂದರೆ ಹೊಳೆ ದಾಟದ ಮೇಲೆ ಅಂಬಿಗ ನದಿಯನ್ನು ಅನ್ನುವ ಹಾಗೆ ಮಳೆ ನಿಂತ ಮೇಲೆ ನಮ್ಗೆ ಕೊಡೆ ಕೂಡ ಭಾರ ಅನಿಸುತ್ತೆ. ನಮ್ಮೆಲ್ಲರ ಕಣ್ಣಿಗೂ ಮಂಕು ಬೂದಿ ಎರಚಿ ನಮ್ಮನ್ನ ಬಿಟ್ಟು ಹೋದ. ಒಂದು ಮಾತು ಕೂಡ ಹೇಳಲಾರದೆ ಹೋದ ಅವನು ಕಲ್ಲು ಹೃದಯ. ಆದರೆ ನೀವು ತ್ಯಾಗಮಯಿ, ಕರುಣಾಮಯಿ. ಅಳಬೇಡ ದೀಪ, ಅಳಬೇಡ. ಹೊತ್ತು ಕೊಳೆದು ಹೋಯಿತು, ಮುತ್ತು ಹೊಡೆದು ಹೋಯಿತು. ಈಗ ಹತ್ತರೇನು ಫಲವ? ಒಟ್ಟಾರೆ ನಿನ್ನ ಹಣೆಯಲ್ಲಿ ಅವನ ಹೆಸರು ಬರೆದಿಲ್ಲಂತೆ ಕಾಣ್ತದೆ. ನಿಜ ಶ್ರೀಧರ್, ನಿಮ್ಮ ಮಾತು ನಿಜ ಇದೆ. ಮಿಂಚು ಹೋದ ಕಾಲಕ್ಕೆ ಚಿಂತಿಸಿ ಫಲವೇನು? ಆದ್ರೆ ಅಂದು ಮದುವೆ ಹಂದರದಲ್ಲಿ ನಾನು ಮದುವಣಗಿತ್ತಿಯಾಗಿ ಕುಳಿತಾಗ ನೀವು ನನಗೆ ಮಾಂಗಲ್ಯ ಭಾಗ್ಯ ನೀಡಿದ್ರಿ. ಇಲ್ಲದೆ ಹೋಗಿದ್ದಿದ್ರೆ ನನ್ನ ಬಾಳು ಒಳದ ಕನ್ನಡಿ ಅಂತಾಗುತ್ತಿತ್ತು. ದೀಪ, ಇದು ಅಳುವ ಸಮಯವಲ್ಲ, ಆನಂದದ ಸಮಯ. ನಡೆದು ಹೋದದನ್ನು ನೆನೆದು ನಿನ್ನ ಮನಗಾಸಿ ಮಾಡಿಕೊಳ್ಳಬೇಡ. ನೋಡು, ಇಂದಿನಿಂದ ನಾನು ನೀನು ಇಬ್ಬರು ಗಂಡ ಹೆಂಡತಿ. ಸಂಸಾರದಲ್ಲಿ ಬರುವ ಬಿರುಗಾಳಿಗೆ ಎದುರದ ತರಗಲಿ ಆಗದೆ ಅರಳುವ ಪುಷ್ಪವಾಗೋಣ ದೀಪ, ಅರಳುವ ಪುಷ್ಪವಾಗೋಣ. ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಂಡು ಈ ಬಾಳೆಂಬ ಬಂಡಿಯನ್ನು ಎಳೆಯೋಣ. ಆಗಲಿ ಶ್ರೀಧರ್, ನಿಮ್ಮ ಮಾತಿಗೆ ಮಾನ್ಯತೆ ಕೊಟ್ಟು ನಿಮ್ಮ ಮಾತಿನಂತೆ ನಿಮ್ಮ ಹೆಜ್ಜೆಯಲ್ಲಿ ಹೆಜ್ಜೆ ಇಟ್ಟು ಆದರ್ಶ ಸತ್ಯಾಗಿ ನಾನು ಬಾಳ್ತೀನಿ. ಇದಕ್ಕೆ ನಿಮ್ಮ ಒಪ್ಪಿಗೆ ಇದೆಯಾ? ದೀಪ, ಇದು ಒಪ್ಪಿಗೆಯ ಮಾತಲ್ಲ, ಬರೀ ಅಪ್ಪಿಗೆಯ ಮಾತು. ನಿನ್ನ ಕೈ ಹಿಡಿದ ಈ ನಲ್ಲನಿಗೆ ಬೆಲ್ಲದ ಸಿಹಿ ಉಣಿಸುವೆಯಾ? ನಲ್ಲನ್ನು ಕೇಳಿದಾಗ ಇಲ್ಲ ನಿಲ್ಲಲು ಸಾಧ್ಯವೇ? ಗಂಡನ ಆಸೆ ಪೂರೈಸುವುದು ಸತಿಯಾದೊಳ ಧರ್ಮ. ಅದು ಅಲ್ಲದೆ ಚಕಾರಂಗೆ ಚಂದ್ರಮ್ಮನ ಬೆಳದಿಂಗಳ ಚಿಂತೆ, ಅಂಬುಜಕ್ಕೆ ಬಾಳುವಿನ ಉದಯದ ಚಿಂತೆ, ಭ್ರಮರಂಗೆ ಮಕರಂದವ ಹೇರುವ ಚಿಂತೆ. ನನಗೆ ನಿಮ್ಮ ತೋಳಿನ ಆಸರಿಯಲ್ಲಿ ನೆಲೆದಾಡುವ ಚಿಂತೆ. ಬನ್ನಿ, ಈ ಸಂತೋಷದ ಸಂದರ್ಭದಲ್ಲಿ ಒಂದು ಪ್ರೇಮಿಗಿದ್ದೇನೆ. ದೂತ 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 ರೂಪ ರೂಪ
ಜೀವನ ಕಣ್ಣುಗಳ ಹೋದಾಗ ಮನೆ ಸಂಭ್ರಮ ಮಹಾಸಂಭ್ರಮ ಬಾ ಪ್ರಕಾಶ್, ಈ ಮನೆಗೆ ನೀನು ದಾರಿ ತಪ್ಪಿ ಬಂದಂತೆ ಕಾಣ್ತಾ ಇದೆ. ಇಲ್ಲಿ ನಾವು ಸತ್ತಿದವೋ ಬದುಕಿದವೋ ಅಂತ ನೋಡಲು ಬಂದೆಯ? ನಿನ್ನನ್ನು ನಾನು ಏನೋ ಅಂತ ತಿಳಿದುಕೊಂಡಿದ್ದೆ. ಆದರೆ ನೀನು ಆಡು ಹಗಲ ನಮ್ಮ ಕಣ್ಣಿಗೆ ಮಣ್ಣೆ ತೂರಿ ನಿನ್ನ ಆಸೆಯಂತೆ ಹೊರಟು ಹೋದೆಯಲ್ಲ. ನಿನಗೆ ನಾಚಿಕೆ ಆಗುದಿಲ್ವ ಪ್ರಕಾಶ್? ನಿನ್ನ ಮಾತಿನ ಚೂರೆಯಿಂದ ನನ್ನ ಎದೆಗೆ ಚುಚ್ಚಿ ಚುಚ್ಚಿ ನನ್ನ ಮನ ನೋಯಿಸಬೇಡ. ಬೇಕಿದ್ದರೆ ನನ್ನ ಪ್ರಾಣವನ್ನು ಕೇಳಿ ಕೊಟ್ಟು ಬಿಡುವೆ. ದಯಮಾಡಿ ಹೀಗೆ ಮಾತನಾಡಬೇಡ ಶ್ರೀಧರಿಗೆ. ಯಾರಿಗೆ ಬೇಕು? ಯಾರಿಗೆ ಬೇಕು ನಿನ್ನ ಪ್ರಾಣ? ಯಾರಿಗೆ ಬೇಕು? ಹುಟ್ಟಿದಾಗಲಿಂದಲೂ ಇಲ್ಲಿಯವರೆಗೂ ನಿನ್ನನ್ನೇ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸಿದ ದೀಪಳ ಕನಸಿಗೆ ಕೊಳ್ಳಿಯನ್ನಿಟ್ಟು ಅವಳ ಆಸೆಗೆ ಗೋರಿ ಕಟ್ಟಿ ಪ್ರಕಾಶ್, ನೀ ಮತ್ತೊಬ್ಬಳ ಕುತ್ತಿಗೆಗೆ ತಾಳಿಯನ್ನು ಕಟ್ಟಿದೀಯಲ್ಲ. ಆಗ ನಾವ್ಯಾರು ನಿನಗೆ ನೆನಪಾಗಲಿಲ್ವೇ ಪ್ರಕಾಶ್? ನಾವ್ಯಾರು ನಿನಗೆ ನೆನಪಾಗಲಿಲ್ಲವೇ? ಓ ಕೋಳಿಂಗನ ಮಾತು ಕೇಳಿ ನೀನು ಅರಿಕೆಯ ಕುರಿಯಾಗಿ. ನೋಡು ನೋಡು, ನೀನು ಇಲ್ಲಿ ನಿಂತಷ್ಟು ನನ್ನ ಮನ ಕೆರಳುತ್ತಿದೆ. ನನ್ನ ಕಣ್ಣೆದುರು ನಿಲ್ಲಬೇಡ ಪ್ರಕಾಶ್, ಇಲ್ಲಿಂದ ಹೊರಟು ಹೋಗಿಬಿಡು. ನಿನ್ನ ಕತ್ತಿಗೆ ಕೈ ಕೊಟ್ಟು ನೂಕುವ ಮೊದಲೇ ನೀನಿಲ್ಲಿಂದ ಹೊರಟು ಹೋಗಿಬಿಡು ಪ್ರಕಾಶ್, ಹೊರಟು ಹೋಗಿಬಿಡು. ದೀಪ, ನೀನಾದರೂ ನನ್ನ ತಪ್ಪುಗಳನ್ನು ಕ್ಷಮಿಸಿಬಿಡು. ನಿನಗೆ ಕೈ ಮುಗಿತೀನಿ ದೀಪ, ನನ್ನ ತಪ್ಪನ್ನು ಕ್ಷಮಿಸಿಬಿಡು. ಪ್ರಕಾಶ್, ಎಂದು ನೀನನ್ನು ಬಿಟ್ಟು ಹೋದೆಯೋ ಅಂದೇ ಸತ್ತೋಯ್ತು ನಮ್ಮಿಬ್ಬರ ಸಂಬಂಧ.
ನಿನ್ನ ತಪ್ಪನ್ನ ಕ್ಷಮಿಸುವಷ್ಟು ದೊಡ್ಡೋಳು ನಾನಲ್ಲಪ್ಪ, ನಾನಲ್ಲ. ನಾಯಿಗೂ ಒಂದು ನಿಯತ್ತಂತೆ ಇರುತ್ತದೆ. ಅನ್ನ ಹಾಕಿದ ಮನೆಗೆ ಋಣ ಮುಟ್ಟಿಸಿ ಕೊನೆಗೆ ಮಣ್ಣು ಸೇರ್ತದೆ. ಆದರೆ ನೀನು ಅದಕ್ಕಿಂತಲೂ ಕೀಳಾಗಿ ಬಿಟ್ಟೆ ಪ್ರಕಾಶ್, ಅದಕ್ಕಿಂತ ಕೀಳಾಗಿ ಬಿಟ್ಟು. ನೀನು ಒಂದು ರೀತಿಯಲ್ಲಿ ಹೇಗೆ ಗೊತ್ತೇ, ತುಪ್ಪ ಹತ್ತಿದ ಚೂರಿನ ನಕ್ಕುವ ನಾಯಿ ಇದ್ದಂತೆ ಪ್ರಕಾಶ್. ನೀನೇ ಈ ಮನೆ ಬೆಳಕಂತಿದ್ದ ಅಪ್ಪಜಿಯ ಕನಸಿಗೆ ಎರಡು ಬಗಿದೆ. ನಿನಗಾಗಿ ಹುಟ್ಟಿದ ದೀಪಳ ಕನಸಿಗೆ ಕೊಳ್ಳಿಯನ್ನಿಟ್ಟೆ. ನೀನು ಬೆಳಕಲ್ಲ ಪ್ರಕಾಶ್, ನೀನು ಬೆಳಕಲ್ಲ, ನೀನು ಬೆಂಕಿ, ಬೆಂಕಿ ಪ್ರಕಾಶ್, ಬೆಂಕಿ. ಮಾತನಾಡು ಶ್ರೀಧರ್, ಮಾತನಾಡು. ನಿನ್ನ ಮನಸ್ಸಿಗೆ ಸಮಾಧಾನ ಆಗಲ್ಲಿವರೆಗೆ ಮಾತನಾಡು. ಆದರೆ ದಯಮಾಡಿ ಮನೆಯಿಂದ ಹೊರಟು ಹೋಗುವಂತ ಮಾತ್ರ ಹೇಳಬೇಡ. ಬೇಕಿದ್ದರೆ ನಿನ್ನ ಕಾಲಿಗೆ ಬೀಳ್ತೀನಿ ಶ್ರೀಧರ್, ನಿನ್ನ ಕಾಲಿಗೆ. ಇರಲಿ ಬಿಡು, ನಿನ್ನ ಹಾಗೆ ನಾನು ಮಾಡಿದರೆ ನಿನಗೂ ನನಗೂ ವ್ಯತ್ಯಾಸ ಇರುವುದಿಲ್ಲ. ಈಗ ನಿನ್ನ ತಪ್ಪಿನ ಅರಿವು ನಿನಗೆ ಆಯ್ತಲ್ಲ, ಅಷ್ಟೇ ಸಾಕು. ಮೊದಲು ಅಪ್ಪಾಜಿಯ ಕಾಲಿಗೆ ಬಿದ್ದು ಕ್ಷಮೆ ಕೇಳು. ಇನ್ನು ಮುಂದಾದರೂ ಒಳ್ಳೆಯವನಾಗಿ ಬಾಳ ಪ್ರಕಾಶ್, ಒಳ್ಳೆಯವನಾಗಿ ಬಾಳು. ನನ್ನನ್ನು ಕ್ಷಮಿಸಿದ್ದೇನೆಂದು ಹೇಳಿದಲ್ಲ, ನನಗೀಗ ಆನಂದವಾಯಿತು. ಶ್ರೀಧರ, ಮನುಷ್ಯನ ಯಾವಾಗಲೂ ಕೆಟ್ಟವನಲ್ಲ. ಸಮಯ ಸಂದರ್ಭಗಳು ಅವನನ್ನು ಕೆಟ್ಟವನಾಗಿ ಮಾಡಿಬಿಡುತ್ತದೆ. ನಿಮ್ಮಿಬ್ಬರ ಬಾಳು ಬಳ್ಳಿ ಬೆಳಗಲಿ. ನಿಮ್ಮಿಂದ ನಮ್ಮ ವಂಶವೇ ಉದ್ಧಾರವಾಗಲಿ. ಈ ಮನೆ ನಂದ ಗೋಕುಲವಾಗಲಿ. ಇರಲಿ ಬಿಡು ಪ್ರಕಾಶ್. ಹಾ, ನಿನ್ನ ಮದುವೆಗಂತೂ ನಾವು ಬರಲಾಗಲಿಲ್ಲ. ಕೊನೆಗೆ ಈಗಲಾದರೂ ನನ್ನ ಅತ್ತಿಗೆಯನ್ನು ನನಗೆ ಪರಿಚಯ ಮಾಡಿಸಿ ಕೊಡ್ತೀಯೋ ಇಲ್ಲವೋ? ಎಲ್ಲಿದ್ದಾಳೆ ನನ್ನ ಅತ್ತಿಗೆ? ಆಯ್ತು ಬ್ರದರ್, ಸದ್ಯದಲ್ಲೇ ಕರೆದು ರೂಪ. ಮಾತಿನ ಬರದಲ್ಲಿ ನಿಮಗೆ ಪರಿಚಯ ಮಾಡಿಸೋದಾಗಲಿಲ್ಲ. ಬಾ ರೂಪ. ಪ್ರೀತಿಯ ಸಹೋದರ ಹಾಗೂ ನಿನ್ನ ಪ್ರೀತಿಯ ಮೈದನ. ನಮಸ್ಕಾರ ಶ್ರೀಧರ್ ಅವರಿಗೆ. ನಮಸ್ಕಾರ ಅತ್ತಿಗೆ, ನಮಸ್ಕಾರ. ಯಾಕೋ ಶ್ರೀಧರ, ನಿನ್ನ ಅತ್ತಿಗೆ ನೋಡುವ ತಕ್ಷಣ ಮಂಕನಾಗಿ ಬಿಟ್ಟಲ್ಲ. ಯಾಕೆ ನನ್ನನ್ನು ಮದುವೆಗೆ ಕರೆಯಲಿಲ್ಲೆಂಬ ನಮ್ಮ ಮೇಲೆ ಕೋಪವೇ? ಹಾಗೇನಿಲ್ಲಣ್ಣ, ಒಮ್ಮೆಮ್ಮೆ ಸಂತೋಷ ಹೆಚ್ಚಾದಾಗ ಬಾಯಿಯಿಂದ ಮಾತುಕರೆ ಹೊರಡೋದಿಲ್ಲಣ್ಣ. ಅತ್ತಿಗೆ, ಅಣ್ಣ, ನಿಮ್ಮಿಬ್ಬರು ಒಳ್ಳೆಯ ಜೋಡಿ. ಸಾಕ್ಷಾತ್ ಶ್ರೀರಾಮಚಂದ್ರ ಸೀತಾ ಮಾತೆ ಕಂಡಂಗೆ ಕಾಣ್ತಾ ಇದ್ದೀರಾ. ನಿಮ್ಮಿಬ್ಬರ ಅನುಬಂಧವನ್ನು ಆ ದೇವರು ಮೊದಲೇ ಬರೆದಂತೆ ಕಾಣ್ತಿದೆ. ಅದಕ್ಕಾಗಿಯೇ ಈ ಜನ್ಮದಲ್ಲಿ ನೀವಿಬ್ಬರು ಒಂದಾಗಿದ್ದೀರಾ. ನಮಸ್ಕಾರ ರೂಪಾದೇವಿ ಅವರಿಗೆ. ನೋಡಮ್ಮ, ಈ ರೀತಿ ಕರೆದು ನನ್ನ ಮನಸ್ಸಿಗೆ ನೋವು ಮಾಡಬೇಡ. ಬರೀ ರೂಪ ಅಂತ ಕರೆದ್ರೆ ಅಷ್ಟೇ ಸಾಕು.
ನಾನು ಹೀಗೆ ಕರೆದ ಕೂಡಲೇ ನಿನ್ನ ಮನಸ್ಸಿಗೆ ನೋವಾಯಿತು. ನನ್ನ ಕಣ್ಣು ಎದುರಿನಲ್ಲಿಯೇ ನನ್ನ ಪ್ರಕಾಶನ ಕೈ ಹಿಡಿದು ನಿಂತ್ಕೊಂಡಿದ್ದೀಯಲ್ಲ, ನನಗೆ ಎಷ್ಟು ನೋವಾಗಿರಬಾರ್ದು. ನೀನು ಗೆಳತಿಯ ನಯ ವಂಚಕ್ಕೆ ನೀನು. ಏ ದೀಪ, ಇರಲಿ ಬಿಡು ದೀಪ, ಇರಲಿ ಬಿಡು. ಹೊಸದಾಗಿ ಈ ಮನೆಗೆ ಬಂದ ಅತ್ತಿಗೆಗೆ ಈ ರೀತಿಯ ಅವಮಾನ ಮಾಡಬೇಡ. ಅತ್ತಿಗೆ ಅಂದ್ರೆ ಯಾರು? ಅತ್ತಿಗೆ ಅಂದ್ರೆ ಯಾರು? ತಾಯಿಯ ಸಮ ದೀಪ, ತಾಯಿಯ ಸಮ. ದೀಪ, ಈಗ ನಿನ್ನ ಹಾಗೆ ನನ್ನ ಪರಿಸ್ಥಿತಿಯೂ ಆಗಿದೆ ಅಮ್ಮ. ನಾನು ಮನಸಾರೆ ಪ್ರೀತಿ ಮಾಡಿದ ವ್ಯಕ್ತಿಯನ್ನ ಮರೆತು ನನ್ನನ್ನ ಒತ್ತಾಯಕ್ಕೆ ಮಣಿದು ಪ್ರಕಾಶನ ಕೈ ಹಿಡಿದು ಬರಬೇಕಾಯಿತು ಈ ಮನೆಗೆ. ನನಗಾದ ಅನ್ಯಾಯದನ್ನ, ನನಗಾದ ಕಣ್ಣೀರಿನ ಕಥೆಯನ್ನ ನಾನು ಯಾರ ಮುಂದೆ ತಾನೇ ಹೇಳಿಕೊಳ್ಳಲಿ? ನೀನು ಒಂದು ಹೆಣ್ಣು, ಮತ್ತೊಂದು ಹೆಣ್ಣಿನ ವ್ಯಥೆ ಏನು ಅಂತ ನಿನಗೆ ಅರ್ಥವಾಗುವುದಿಲ್ವೇ? ಅರ್ಥ ಆಗೋದಕ್ಕೆ ಇನ್ನು ಏನಿದೆ ರೂಪ? ಮನೆ ಹೊತ್ತು ಉರಿದ್ರೆ ಅದನ್ನ ನಿಲ್ಲಿಸಬಹುದು. ಧಾರೆ ಹೊತ್ತು ಉರಿದ್ರೆ ಅದನ್ನ ಉಳಿಸೋದಕ್ಕೆ ಸಾಧ್ಯನಾ? ಹೇಳರಪ್ಪ, ಹೇಳು. ದೀಪ, ಮಾತಿಗೆ ಮಾತು ಬೆಳೆಸಿದರೆ ಫಲವೇನು? ಹಿಂದೆ ಹೋದದನ್ನ ಮರೆತು ಮುಂದಾಗುವುದನ್ನು ವಿಚಾರ ಮಾಡೋಣ. ನಡೆಯುವವರು ಎಡವದೆ, ಕುಳಿತವರು ಎಡವುತ್ತಾರೇನು? ಸರಿಯಾದ ಮಾತನ್ನ ಹೇಳಿದೆ ಶ್ರೀಧರ. ಕರಗಿ ಹೋದ ಸಮಯಕ್ಕೆ ಕೊರಗಿದರೆ ಏನೂ ಫಲವಿಲ್ಲ. ಎಲ್ಲವನ್ನ ಮರೆತು ನಾವೆಲ್ಲ ಒಂದೇ ಎಂದು ಸುಖವಾಗಿ ಬಾಳೋಣ, ಆಯ್ತೆ? ಹಾ, ಅಪ್ಪಾಜಿಯಲ್ಲಿ ಕಾಣ್ತಾ ಇಲ್ಲವೇ? ಇಲ್ಲೇ ಇರುವ ಮಗು, ಇಲ್ಲಿಯವರೆಗೂ ನೀವು ಆಡಿದ ಮಾತುಗಳನ್ನು ಮರೆಯಲ್ಲಿ ನಿಂತು ಕೇಳಿಸಿಕೊಂಡೆ. ಪ್ರಕಾಶ, ವಿಧಿಯು ನಿನ್ನ ಜೀವನದಲ್ಲಿ ಆಟ ಆಡಿರುವುದು ಕಂಡು ನನ್ನ ಮನಸ್ಸು ಮರುಗಿಸಿತು. ನಿಮ್ಮ ತಂದೆ ಈ ಮನೆಯಲ್ಲಿ ಜೀವಂತವಾಗಿ ಇರುವವರೆಗೂ ಯಾರು ಕೂಡ ಈ ಮನೆಯಲ್ಲಿ ಕಣ್ಣೀರು ಹಾಕುವ ಪ್ರಯತ್ನ ಮಾಡಬೇಡಿ. ಅಂದರೆ ಅಪ್ಪಾಜಿ, ನೀವು ನನ್ನ ತಪ್ಪುಗಳನ್ನು ಕ್ಷಮಿಸಿದಿರಾ? ಪ್ರಕಾಶ, ಮಗು ಪ್ರಕಾಶ, ಹಡದ ಮಗು ಮಡಿಲ ಮೇಲೆ ಏಸಿಗೆ ಮಾಡಿತೆಂದು ತೊಡೆಯ ಚರ್ಮವನ್ನು ಕೊಯ್ದುಕೊಳ್ಳಲಾಗುತ್ತದೆಯೇನು? ನೀವಿಬ್ಬರು ನನ್ನ ಮಕ್ಕಳಪ್ಪ, ನನ್ನ ಮಕ್ಕಳು. ನೀವು ನನ್ನ ಉಸಿರಪ್ಪ. ಅಪ್ಪಾಜಿ, ಯಾವ ಮಗ ತಪ್ಪ ಮಾಡದ ನಾನು ಮಾಡಿದರೂ ಕೂಡ ಅದನ್ನೆಲ್ಲವ ಮರೆತು ನನ್ನನ್ನು ಒಪ್ಪಿಕೊಂಡ ನೀವು ನಿಜವಾಗಿ ನನ್ನ ಪಾಲಿನ ದೇವರಪ್ಪಾಜಿ, ನನ್ನ ಪಾಲಿನ ದೇವರು. ರೂಪ ಅಪ್ಪಾಜಿ, ನಾನೀಗ PSI ನೌಕರಿ ಸೇರಿದ್ದೇನೆ. ನಮ್ಮಿಬ್ಬರಿಗೂ ಆಶೀರ್ವದಿಸು. ತುಂಬಾ ಸಂತೋಷವಾಯಿತು ಪ್ರಕಾಶ, ತುಂಬಾ ಸಂತೋಷವಾಯಿತು. ಆನಂದದಿಂದ ಆಯಾಗಿ ಕಲ ಕಳೆಯಿರಿ. ಎಲ್ಲದಕ್ಕೂ ಆ ಮಾರುತೇಶ ನಿಮ್ಮ ಮೇಲೆ ಕರುಣೆ ತೋರಿಸಲಿ. ಮಾವ, ಹಾಲಿನಂತಿರುವ ಈ ನಿಮ್ಮ ಗುಣವನ್ನ ಕಂಡು ನನಗೆ ಮಾತುಗಳೇ ಬರ್ತಾ ಇಲ್ಲ. ಈ ಜಗತ್ತಿನಲ್ಲಿ ಕೆಟ್ಟ ಮಕ್ಕಳುಗಳು ಹುಟ್ಟಬಹುದು, ಆದ್ರೆ ಕೆಟ್ಟ ತಂದೆ ತಾಯಿಗಳು ಹುಟ್ಟಲು ಸಾಧ್ಯವಿಲ್ಲ. ಆದ್ರೆ ಈ ನಿಮ್ಮ ಗುಣವಕ್ಕೆ ನಾನು ಸೋತು ಹೋದೆ ಮಾವ, ಸೋತು ಹೋದೆ. ನಿಜ ರೂಪ. ಅಂದಾಗೆ ಬಲ್ಲವರು ಹೇಳುತ್ತಾರೆ, ಎತ್ತವರ ಋಣ ಭೂಮಿಯ ಋಣ ತೀರಿಸಲು ಎಂದಿಗೂ ಸಾಧ್ಯವಿಲ್ಲ. ಹೌದು, ಬದುಕಿನಲ್ಲಿ ಎಂಥ ಬಿರುಗಾಳಿ ಬೀಸಿದರೂ ನಾವದಕ್ಕೆ ಬೆನ್ನು ಕೊಡದೆ ಎದೆ ತಟ್ಟಿ ಬಾಳೋಣ. ಬನ್ನಿ, ಎಲ್ಲರೂ ಸೇರಿ ಊಟ ಮಾಡೋಣ. ಊಟ ಆಮೇಲೆ ಮಾಡೋಣ. ದೀಪ,
ಶ್ರೀಧರ, ತೋಟದ ಕಡೆ ಕೆಲಸವಿದೆ. ನಾವು 3 ಜನ ಹೋಗಿ ಕೆಲಸ ಮುಗಿಸ್ಕೊಂಡು ಬರೋಣ. ಅವರು ಹೊಸದಾಗಿ ಮದುವೆಯಾಗಿದ್ದಾರೆ, ಮನೆಯಲ್ಲಿ ಹಾಯಾಗಿರಲಿ. ನಡೆಯಿರಿ. ರೂಪ, ನಿನ್ನ ಒಪ್ಪಿಗೆ ಕೇಳದೆ ನಾನು ತಾಳಿ ಕಟ್ಟಿದ್ದೇವೆ. ನಿಜಕ್ಕೂ ನನ್ನ ಮೇಲೆ ಒಪ್ಪಿಗೆ ಇದ್ದರೆ ನಿನಗೆ ಅಪ್ಪಿ ಒಂದು ಮುದ್ದಾದ ಸಾಂಗವನ್ನು ಆಡಿ. la 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 la